ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 10 ಮುಗಿದು 2 ವರ್ಷ ಆಯ್ತು. ಆದ್ರೆ ಇವತ್ತಿಗೂ ಬಿಗ್ ಬಾಸ್ ಮನೆಯ ಸಿಂಹಿಣಿ ಅಂದ್ರೆ ನೆನಪಾಗೋದು ಮಾತ್ರ ಸಂಗೀತಾ ಶೃಂಗೇರಿ. ಯಾಕಂದ್ರೆ ಆ ಮಟ್ಟಿಗೆ ಸಂಗೀತ ಹವಾ ಇಟ್ಟಿದ್ರು. ಇಡೀ ಮನೆಯವರನ್ನೇ ಎದುರು ಹಾಕೊಂಡು ಬಿಗ್ ಬಾಸ್ ನಲ್ಲಿ ಮಿಂಚು ಹರಿಸಿದ್ರು. ಎಲ್ರೂ ಒಂದ್ ಕಡೆ ಆದ್ರೆ ತಾನ್ ಮಾತ್ರ ಒಬ್ಳು ಅಂತ ಸವಾಲಿಗೆ ನಿಂತಿದ್ಲು. ಹೀಗಾಗಿಯೇ ಬಿಗ್ ಬಾಸ್ ವೀಕ್ಷಕರೇ ಈಕೆಗೆ ಬಿಗ್ ಬಾಸ್ ಮನೆ ಸಿಂಹಿಣಿ ಅನ್ನೋ ಪಟ್ಟ ಕೊಟ್ಟಿದ್ರು. ಅದಕ್ಕೆ ತಕ್ಕಂತೆ ಸಂಗೀತಾ ಶೃಂಗೇರಿ ಕೂಡ ಆಟ ಆಡಿದ್ರು. ಆದ್ರೆ ಕೊನೆಯಲ್ಲಿ ಅದೃಷ್ಟ ಕೈ ಕೊಟ್ಟಿತ್ತು. ಸಂಗೀತಾನೇ ಗೆಲ್ಲೋದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಸುದೀಪ್ ಕೂಡ ನೀವೇ ಗೆಲ್ತೀರಾ ಅಂದ್ಕೊಂಡಿದ್ದೆ ಅಂದಿದ್ರು. ಅಷ್ಟರ ಮಟ್ಟಿಗೆ ಹವಾ ಕ್ರಿಯೇಟ್ ಮಾಡಿದ್ರು. ಆದ್ರೆ 3ನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಗಿತ್ತು. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಹವಾ ಕ್ರಿಯೇಟ್ ಮಾಡಿದ್ದ ಸಂಗೀತಾ ಶೃಂಗೇರಿ ಈಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. 2 ವರ್ಷದ ಬಳಿಕ ಸಂಗೀತಾ ಬಾಳಲ್ಲಿ ಅದೃಷ್ಟ ಹುಡ್ಕೊಂಡ್ ಬಂದಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಸಿನಿಮಾ ರಂಗ ಒಂಥರ ಮಾಯಾ ಕನ್ನಡಿ ಇದ್ದಂತೆ. ಇಲ್ಲಿ ಹಾಗೆ ಬಂದು ಹೀಗೆ ಮಿಂಚಿ ಮರೆಯಾದವರೇ ಜಾಸ್ತಿ. ಸ್ಯಾಂಡಲ್ವುಡ್ ಆಳ್ತೀನಿ ಅಂತ ಬಂದವರೆಲ್ಲ 3-4 ಸಿನಿಮಾಗೆ ಮಕಾಡೆ ಮಲಗಿದವರೇ ಜಾಸ್ತಿ. ಟ್ಯಾಲೆಂಟ್ ಇರುತ್ತೆ, ನೋಡೋದಕ್ಕೆ ಹೀರೋ ಹೀರೋಯಿನ್ ಅನ್ನೋ ಮೆಟೀರಿಯಲ್ ಸಹ ಆಗಿರ್ತಾರೆ. ಆದ್ರೆ ಅದೃಷ್ಟ ಕೈ ಕೊಡುತ್ತೆ. ಏನೇ ಮಾಡಿದ್ರೂ ಲಕ್ ಕೈ ಹಿಡಿಯಲ್ಲ. ಮಾಡಿದ 3 ಮತ್ತೊಂದು ಸಿನಿಮಾಗೆ ಸೀಮಿತವಾಗಿ ಹೋಗ್ತಾರೆ. ಇಂಥ ನಟ ನಟಿಯರು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಅದೆಷ್ಟೋ ಮಂದಿ ಇದ್ದಾರೆ. ಒಮ್ಮೆ ಸೋಲಿನ ಸುಲಿಗೆ ಸಿಲುಕಿದ್ರೆ ಅವಕಾಶ ಮರೀಚಿಕೆಯಾಗಿ ಬಿಡುತ್ತೆ. ಇನ್ನು ಕೆಲವರ ಪಾಲಿಗೆ ಸಿನಿಮಾ ಹಿಟ್ ಆಗ್ತಾ ಇದ್ರು ಒಳ್ಳೊಳ್ಳೆ ಅವಕಾಶ ಸಿಗೋದಿಲ್ಲ. ಇಂಥವರ ಲಿಸ್ಟ್ ನಲ್ಲಿ ನಟಿ ಸಂಗೀತಾ ಶೃಂಗೇರಿ ಸಹ ಇದ್ದಾರೆ. ನಟಿ ಸಂಗೀತಾ ಅಪ್ಪಟ ಮಲೆನಾಡಿನ ಹೆಣ್ಮಗಳು. ನೋಡೋದಕ್ಕೆ ಸ್ಫುರದ್ರೂಪಿ ಚೆಲುವೆ. ಚಾರ್ಲಿಯ ಚೆಲುವೆಯಾಗಿ ಚಂದನವನದಲ್ಲಿ ಗುರುತಿಸಿಕೊಂಡ ಸಂಗೀತಾ ಒಳ್ಳೊಳ್ಳೆ ಸಿನಿಮಾಗಳಲ್ಲೇ ನಟಿಸಿದ್ದಾರೆ. ಮಾಡಿದ್ದು 3-4 ಸಿನಿಮಾ ಆದ್ರೂ ಯಾವ ಸಿನಿಮಾವೂ ಸೋತಿಲ್ಲ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಇಷ್ಟಾದ್ರೂ ಇವರಿಗೆ ಒಳ್ಳೊಳ್ಳೆ ಅವಕಾಶ ಸಿಗ್ತಾ ಇಲ್ಲ. ಮೇಲಿಂದ ಮೇಲೆ ಬಿಗ್ ಸಿನಿಮಾ ಚಾನ್ಸ್ ಬರ್ತಾ ಇಲ್ಲ. ಸಿನಿಮಾ ರಂಗದ ಸೆಕೆಂಡ್ ಇನ್ನಿಂಗ್ಸ್ಗೆ ಕಾಯ್ತಿರೋ ನಟಿ ಸಂಗೀತಾ ಶೃಂಗೇರಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಬಂದಿದ್ರು. ಆದ್ರೂ ಕೂಡ ಹೇಳ್ಕೊಳ್ಳೋ ಮಟ್ಟಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಇದೆಲ್ಲ ಆಗಿ 2 ವರ್ಷದ ಬಳಿಕ ಹೊಸ ಸಿನಿಮಾ ಘೋಷಿಸಿದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೆ ಇದೇ ಮೊದಲ ಬಾರಿಗೆ ಹೊಸ ಸಿನಿಮಾದಲ್ಲಿ ಬಣ್ಣ ಹಚ್ಚೋದಕ್ಕೆ ಸಜ್ಜಾಗಿದ್ದಾರೆ. ಸಂಗೀತ ಚಿಕ್ಕಮಗಳೂರಿನ ಶೃಂಗೇರಿಯವರು. 1996ರ ಮೇ 14ರಂದು ಜನಿಸಿದ ಸಂಗೀತ ಹೆತ್ತವರ ಪಾಲಿನ ಮುದ್ದಿನ ಮಗಳು. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಸಂಗೀತ ಆಟ ಪಾಠ ಅಂದ್ರೆ ಯಾವಾಗ್ಲೂ ಮುಂದೆ. ಕಾಲೇಜು ದಿನಗಳಲ್ಲಿ NCC ಕ್ರೆಡಿಟ್ ಆಗಿದ್ದ ಸಂಗೀತ ಕರ್ನಾಟಕ ಖೋ ಖೋ ತಂಡ ಪ್ರತಿನಿಧಿಸಿ ಗೋಲ್ಡ್ ಮೆಡಲ್ ಪಡೆದಿದ್ರು. ಬಳಿಕ ಕಾಲೇಜು ಮುಗಿತಾ ಇದ್ದಂತೆ ಮಾಡಲಿಂಗ್ ಕಡೆ ಒಲವು ತೋರಿದ ಸಂಗೀತ ಫ್ಯಾಷನ್ ಲೋಕದಲ್ಲಿ ಮಿಂದೆದ್ರು. 2014ರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಲ್ಲದೆ ಟಾಪ್ 10ರ ಫೈನಲಿಸ್ಟ್ಗಳಲ್ಲಿ ಸ್ಥಾನ ಪಡೆದಿದ್ರು. ಜೊತೆಗೆ ವರ್ಲ್ಡ್ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ರನ್ನರ್ ಅಪ್ ಸಹ ಆಗಿದ್ರು. ಹೀಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚಿದ ಸಂಗೀತಾ ಶೃಂಗೇರಿ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳಲಿಲ್ಲ. 2016ರಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗಿದ್ದ ಹರ ಹರ ಮಹಾದೇವ ಸೀರಿಯಲ್ ಮೂಲಕ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡ್ತಾರೆ. ಪಾರ್ವತಿಯ ಪಾತ್ರದಲ್ಲಿ ಅಭಿನಯಿಸಿದ ಸಂಗೀತಾ ಶೃಂಗೇರಿಗೆ ಈ ಪಾತ್ರ ದೊಡ್ಡ ಹೆಸರು ತಂದುಕೊಡ್ತು. ಬಳಿಕ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರು. ಆದ್ರೆ ಹೇಳ್ಕೊಳ್ಳೋ ಮಟ್ಟಿಗೆ ಕ್ಲಿಕ್ ಆಗಲಿಲ್ಲ. ಆಗ ಕೈ ಹಿಡಿದಿದ್ದೆ ಚಾರ್ಲಿ ಸಿನಿಮಾ. ರಕ್ಷಿತ್ ಶೆಟ್ಟಿ ಅಭಿನಯದ ಈ ಸಿನಿಮಾದಿಂದ ಸಂಗೀತಾ ಶೃಂಗೇರಿ ಚಾರ್ಲಿ ಬೆಡಗಿ ಆಗೋದ್ರು. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆದ್ರೂ ಒಳ್ಳೊಳ್ಳೆ ಅವಕಾಶ ಸಿಗ್ಲಿಲ್ಲ. ಇದೀಗ ಸಂಗೀತಾ ಪಾಲಿಗೆ ಮತ್ತೊಮ್ಮೆ ಅದೃಷ್ಟದ ಬಾಗಿಲು ತೆರೆದಿದೆ. ಪದ್ಮನಾಭ ಅಂಡ್ ಫ್ಯಾಮಿಲಿ ಹೆಸರಿನ ಹೊಸ ಸಿನಿಮಾ ಸೆಟ್ಟೇರಿದ್ದು. ಈ ಸಿನಿಮಾದಲ್ಲಿ ಸಂಗೀತಾ ಹೀರೋಯಿನ್ ಆಗಿ ನಟಿಸಲಿದ್ದಾರೆ. ಅಷ್ಟೇ ಅಲ್ಲ, ತುಳು ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡಿರೋ ಇಸ್ಮಾಯಿಲ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಹೀಗಾಗಿ ಸಿನಿಮಾ ದೊಡ್ಡ ನಿರೀಕ್ಷೆ ಹುಟ್ಟಿಸಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.